ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಅಂಬೇಡ್ಕರ್ ನಗರ ವಾರ್ಡಿನಲ್ಲಿ ನಾನಿದ್ದೀನಿ. ಡಿಲಿವರಿ ಹಾಸ್ಪಿಟ್ಲೂ ಇಲ್ಲ ನಮ್ಮ ಏರಿಯಾಗೆ. ಏನಿಲ್ಲೇ ಕುಡಿತಾರೆ, ಇಲ್ಲೇ ಉಚ್ಚೆ ಹೋಯ್ತಾರೆ. ನಮಗೆ ಯಾವ ಸೌಕರ್ಯನೂ ಸರಿ ಇಲ್ಲ, ಚೇಂಬರ್ ಸರಿ ಇಲ್ಲ. ನಮಗೆ ಏನು ಸಹಾಯ ಮಾಡಿದ್ದಾರೆ ಬರ್ರಿ ಸರಿ. ನೀರ್ ಮೇಲೆ ಆನೆ ಮಡಗಿದ್ರು, ದೀಪ ಮೇಲೆ ಆನೆ ಮಡಗಿದ್ರು, ಗರುಡಾಚಾರ್ಯ ಅವರೇ ಮಡಗಿದ್ರು. ಗೆದ್ದ ಮೇಲೆ ಎಲ್ಲ ನಿಮಗೆ ಮಾಡಿಕೊಡ್ತೀನಿ ಅಂದರು. ಇವತ್ತವರೆಗೂ ಈ ಕಡೆ ಬಂದು ನೋಡಲೇ ಇಲ್ಲ. ಮೀಟ್ರ್ ಬೋರ್ಡ್ನ ನೋಡಿ ಇದ್ರ ಬಗ್ಗೆ ಯಾರು ಕೂಡ ಏನು ಕ್ರಮ ಕೈಗೊಳ್ಳಲ್ಲ. ಇನ್ನು ನಮ್ಗೆ ಈ ಥರ ಏನಾದರೂ ರಿಪೇರಿ ಮಾಡಿಕೊಡಿ ಅಂದರೆ ನಿಮ್ಮ ಸ್ವಂತ ಖರ್ಚಿಟ್ಕೊಂಡು ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿ ಹೋಗಿರೋದು. ಆಟದಲ್ಲಿ ಕುತ್ಕೊಂಡು ಅವ್ರು ಇಷ್ಟಕ್ಕೆ ಇಂಜೆಕ್ಷನ್ ಹಾಕೊಳ್ಳೋದೇನೋ ಸೊಲ್ಯೂಷನ್ ಮಾಡೋದನ್ನ ಎಲ್ಲ ಮಾಡ್ತಾರೆ. ಎಲ್ಲರಿಗೂ ಎಲ್ಲ ಗೊತ್ತಿದ್ರು ಬಂದು ಕಂಪ್ಲೇಂಟ್ ಮಾಡಿದಾಗ ನಾವು ಬೈದಾಗ ನಮ್ಮನ್ನು ಬೈತಾರೆ. ನಾವು ಕಂಪ್ಲೇಂಟ್ ಕಾಣದೆ ಫೋನ್ ಮಾಡಿದ್ರೆ ಅವ್ರು ಮುಂದೆನೇ ಬಂದು ಬೈದಾಗ ಕೆಟ್ಟ ಮಾತಾಡ್ತಾರೆ. ಯಾರು ಕೂತ್ಕೊಂಡು ನಮ್ಮ ಮುಂದೆ ಹೇಳ್ತಾರೆ, ನಿಮ್ಮ ಮಗ ಆಚೆ ಬರೀ ನೋಡ್ತೀನಿ ಮಾಡ್ಕೊಳ್ತೀನಿ ಅಂತ. ಡ್ರಗ್ಸನ್ನು ಇಂಜೆಕ್ಟ್ ಮಾಡಿಕೊಳ್ಳುವಂಥ ಬಳಸುವಂತಹ ಸಿರೆಂಜು ಇಲ್ಲಿ ಬಿದ್ದಿದೆ. ಇದು ರಾಜ್ಯ ರಾಜಧಾನಿ ಬೆಂಗಳೂರು, ಗ್ರೇಟರ್ ಬೆಂಗಳೂರು. ನಮ್ಮ ದೇಶದ ಹೆಮ್ಮೆ ಅಂತಲೇ ಕರೆಸಿಕೊಳ್ಳುವ ಬೆಂಗಳೂರಿನಲ್ಲೇ ಸಮಸ್ಯೆಗಳದ್ದೇ ಕಾರುಬಾರು. ಒಂದು ಕಡೆ ಕಸದ ದುರ್ವಾಸನೆ ಆದರೆ ಮತ್ತೊಂದು ಕಡೆ ಬೀದಿ ನಾಯಿಗಳ ಪುಂಡಾಟ, ಮಳೆ ಬಂದರೆ ನಿವಾಸಿಗಳ ಗೋಳಾಟ. ಇದು ಒಂದು ವಾರ್ಡಿನ ಕತೆ ಅಲ್ಲ, ಬೆಂಗಳೂರೆಂಬ ಮಹಾನಗರದ ಕತೆ ವ್ಯತೆ. ವೆಲ್ಕಮ್ ಟು ಗ್ರೇಟರ್ ಬೆಂಗಳೂರು, ಸುಮನ್ ಟಿವಿ ಕನ್ನಡ ಗ್ರೌಂಡ್ ರಿಪೋರ್ಟ್. ನಾನು KR ಬಾಬು. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಅಂಬೇಡ್ಕರ್ ನಗರ ವಾರ್ಡಿನಲ್ಲಿ ನಾನಿದ್ದೀನಿ. ಇಲ್ಲಿ ಇರ್ತಕ್ಕಂತಹ ಸ್ಥಳೀಯರು ಎದುರಿಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಸಮಸ್ಯೆಗಳು. ರಸ್ತೆಗಳ ಸಮಸ್ಯೆ ಇರ್ಬೋದು, ಪೈಪ್ಲೈನ್ ಸಮಸ್ಯೆ ಇರ್ಬೋದು, ಡ್ರೈನೇಜ್ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಸ್ಥಳೀಯರಿದ್ದಾರೆ. ಸರ್, ಹೇಗಿದೆ ಸರ್ ವಾರ್ಡ್ ತುಂಬ ಮೋಸ ಇದೆ ಸರ್, ತುಂಬ ಮೋಸ ಇದೆ. ನೀರಿನ ವ್ಯವಸ್ಥೆ, ಬಾತ್ರೂಮ್ ವ್ಯವಸ್ಥೆ, ಜನದ್ದು ತುಂಬ, ಪಬ್ಲಿಕ್ದು ತುಂಬ ಮೋಸ ಇದೆ. ಅಲ್ಲ, ಇವಾಗ ರೋಡ್ ಅಗ್ದಿದ್ದಾರೆ. ಎಷ್ಟು ದಿನ ಆಯಿತು ರೋಡ್ ಅಗ್ದಿ? ಇದೇನು ರೆಡಿ ಮಾಡ್ತಾ ಇದ್ದಾರೆ ಏನು ಅಂತ? ಒಂದು ವಾರ ಆಯಿತು, ಇನ್ನೂ ನಡೀತಾನೆ ಇದೆ. ಇನ್ನೂ ಒಂದು ವಾರದ ಮುಂಚೆ ಏನಾಗುತ್ತೋ ಗೊತ್ತಿಲ್ಲ. ನೀರೇ ಬರ್ತಾ ಇಲ್ಲ ಮನೆಗೆ. ಈಗ ಅಕಸ್ಮಾತ್ ಇಲ್ಲಿ ಯಾರಾದರೂ ಪೇಷಂಟ್ಗಳನ್ನ ಅಥವಾ ಏನಾದರೂ ಆ ಥರ ಕರ್ಕೊಂಡು ಹೋಗ್ಬೇಕು ಅಂದರೆ ಆಂಬುಲೆನ್ಸ್ ವ್ಯವಸ್ಥೆನೇ ಇಲ್ಲ. ಅದು ತುಂಬ ಕಷ್ಟ ಇದೆ. ಏನಾರು ಹೋಗ್ಬೇಕಾದ್ರೆ ತುಂಬ ತಗೊಂಡು ಹೋಗ್ಬೇಕು. ಎಸ್, ಇಲ್ಲಿಗೆ ಆಂಬ್ಯುಲೆನ್ಸ್ ಕೂಡ ಬರ್ಲಿಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಇಕ್ಕಟ್ಟಾದ ರಸ್ತೆಗಳು ಇಲ್ಲಿದ್ದಾವೆ. ಹಾಗೆಯೇ ಇಲ್ಲಿರ್ತಕ್ಕಂಥ ಚರಂಡಿಗಳ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಯಾವುದೂ ಕೂಡ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಇರ್ತಕ್ಕಂಥ ಸ್ಥಳೀಯರನ್ನು ಮಾತಾಡಿಸ್ತಾ ಹೋಗ್ತೀನಿ. ಪ್ರತಿಯೊಂದು ಅಂಬೇಡ್ಕರ್ ನಗರ ವಾರ್ಡ್ನಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ ಅನ್ನುವಂಥದ್ದನ್ನು. ಅಮ್ಮ ನಮಸ್ತೆ. ಅಮ್ಮ, ಹೆಂಗೈತಮ್ಮ ಅಂಬೇಡ್ಕರ್ ನಗರ ವಾರ್ಡು? ಈ ರೋಡ್ ಎಲ್ಲ ಅಗದು ಬಿಟ್ಟಿದ್ದಾರೆ, ಏನು ಸಮಸ್ಯೆ ಅಂತ? ಏನು ಇವು ರೋಡ್ ಎಲ್ಲ ಚೆನ್ನಾಗಿ ಮಾಡಿಲ್ಲ, ಹಿಂಗೆ ಇದೆ. ಅದಕ್ಕಾಗ ನೀವು ಮಾಡಿಕೊಟ್ಟ ನಮ್ಗೆ ಚೆನ್ನಾಗಿರುತ್ತೆ. ಅದುವೇ ನಮ್ಗೆ ಉಪಯೋಗ. ಅಲ್ಲ, ಇಲ್ಲಿ ಮಳೆ ಬಂದಾಗ್ಲೂ ಏನು ನೀರೆಲ್ಲ ಒಳಗೆ ನುಗ್ಗುತ್ತೆ, ಮತ್ತೆ ಡ್ರೈನೇಜ್ ಸಮಸ್ಯೆ ಐತೆ ಅಂತಾರೆ. ಅದು ಎಲ್ಲ ಇದೆ ಸರ್, ಮಳೆ ಬಂದು ನುಗ್ಗುತ್ತೆ, ಎಲ್ಲ ಸಮಸ್ಯೆ ಇದೆ. ಅದಕ್ಕೆ ನಾವು ಹೇಳ್ತೀವಿ. ಅವ್ರು ಇಟ್ಕೊಂತಾ ಇದಾರೆ. ನಮ್ಮಂತವ್ರು ಬಡವರು ಏನ್ ಮಾಡೋದೆ? ಒಂದು ಪಿಂಚಣಿ ಇಲ್ಲ, ಯಾವ್ದು ಅನುಕೂಲ ಇಲ್ಲ ನಮ್ಗೆಲ್ಲ ಜನಗಳಿಗ. ಏನು ಅನುಕೂಲ ಆಯ್ತು? ದೊಡ್ಡವರು ಬರ್ತಾ ಇದ್ದಾರೆ, ಆಯ್ತಮ್ಮ ಮಾಡ್ಕೊಡ್ತೀನಿ ಅಂತಾರೆ. ಹೆಂಗ ಮಾಡ್ತಾ ಇದ್ದಾರೆ? ನಮ್ಮ ಬಡವರು ನಾವೇನು ಸೌಕರ್ಯನ ಹೋಗಿದ್ರೆ ಊಟ ಚಪ್ಪರ ಆಯ್ತೀನಿ. ಬರ್ತಾರೆ, ಬಂದಿದ್ರೆ ಒಳ್ಳೇದಾಯ್ತಾ? ಯಾಕೋ ಒಂದು ನಂಬಿಕೆನೆಲ್ಲ ಆಗ್ತಾ ಇದೆ. ನೀರನ್ನೇ ಇಲ್ಲ, ಕುಡಿಯೋಕೆ ನೀರಿಲ್ಲ. ಎಲ್ಲಿ ಹೋಗಿ ತಗೊಂಬರೋದು ನಾವು ಬಡವರು? ಎಲ್ಲಿ ಹೋಗಿ ತಗೊಂಬರೋದು? ಬರಲ್ಲ. ಅದಕ್ಕೆ ಕೇಳ್ತಾ ಇದ್ದೆ ನಾವು. ಹಂಗ ಮಾಡಿದ್ರೆ ಹೆಂಗಣ್ಣ? ಇಲ್ಲಿ ಏನೇನು ಪ್ರಾಬ್ಲಮ್, ಏನೇನು ಸಮಸ್ಯೆ ಐತೆ? ಕರೆಂಟ್ ಬಿಲ್ ಜಾಸ್ತಿ ಬರ್ತೈತೆ, ನೀರು ಬಿಲ್ಲು ಬರ್ತೈತೆ. ಅದು ನೀರು ಇಲ್ಲದ ಬಂದಿಲ್ಲ ಅಂದ್ರೆ ಹಂಗ ಮಾಡ್ತಾ ಇದ್ದಾರೆ.
ನಾವೇನು ಮಾಡೋದು ಬಡವ್ರು? ಏನಾನ ಮಾಡೋದ? ಮನೆ ಕಟ್ಟು ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ನಾವೇ ಕ್ಲೀನ್ ಮಾಡ್ಕೊಂಡ ಮೋಲ್ಡಿಂಗ್ ಹಾಕ್ಬಿಟ್ಟ 4 ಭಾಗ ಗೋಡೆ ಹಾಕ್ಬಿಟ್ಟು ಹೋಗ್ಬಿಟ್ರು. ಎಲ್ಲ ನಾವೇ ಮಾಡ್ಕೊಳ್ಳ ಸಾಲ ಹಾಕಲ್ಲ ಮಾಡಿ ಅವ್ರವ್ರು ಬಿಚ್ಚ ಕೇಳಿ ಹೇಳ ಕೆಲಸ ಮಾಡ್ಕೊಂಡ್ರು. ಹಂಗೆ ಮಾಡಿದ್ರೆ ಹೆಂಗಣ ಬಡವ್ರು? ಸಹಾಯ ಮಾಡ್ತಾಯಿದ್ದು ಅಂತಾರೆ. ಹೆಂಗೆ ಮಾಡಿದಾರೆ? ಹಾಂ, ಏನು ಸಹಾಯ ಮಾಡಿದಾರೆ? ಬರ್ರಿ ಸರಿ, ಬರಬೇಡಪ್ಪ, ನಿನ್ನ ಕೈ ಮುಗಿತಾ ಇದೆ, ಬೇಡ, ನಾವು ಹಿಂಗೆ ಇದ್ದೀನಿ ಬಿಡು, ಸಾಕು, ಒಳ್ಳೇದಿಲ್ವಾ ಅಂಥವ್ರಿಗೆ ಅಂತಾನೆ ಮಾತಾಡ್ಬೇಕು. ಆಯ್ತು. ಯಾಕೆ ಕೇಳ್ತೀರಾ? ನಾವು ಯಾಕೆ ಇಲ್ಲಿ ಇದ್ದೀವಿ ವಾಸವಾಗ್ತೀವಿ ಅಂತಾನೆ ಕಷ್ಟ ಆಗ್ತಿದೆ ಸರ್. ಯಾಕಮ್ಮ? ಏನಿಲ್ಲೇ ಕುಡಿತಾರೆ, ಇಲ್ಲೇ ಉಚ್ಚೆ ಹೋಯ್ತಾರೆ. ನಮಗೆ ಯಾವ ಸೌಕರ್ಯನೂ ಸರಿ ಇಲ್ಲ, ಚೇಂಬರ್ ಸರಿ ಇಲ್ಲ. ನಮಗೆ ಎಷ್ಟು ತುಂಬಾ ತೊಂದರೆ ಆಗ್ತಿದೆ ಸರ್. ಹತ್ರದಲ್ಲೇ ಪೊಲೀಸ್ ಸ್ಟೇಷನ್ ಐತಲ್ಲ? ಪೊಲೀಸ್ ಸ್ಟೇಷನ್ ಇದೆ ಸರ್, ಪೊಲೀಸ್ಗೆಲ್ಲ ಹೆದರ್ತಾರ. ಪೊಲೀಸ್ಗೆ ಹೆದರಲ್ವಲ್ಲ, ನಮ್ಮ ಬಂದ್ರೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅಮ್ಮ, ಇಲ್ಲಿ ಮಳೆ ಬಂದ್ರೆ ಅಥವಾ ಈ ಚರಂಡಿ ನೀರು, ಡ್ರೈನೇಜು ಆ ತರದ್ದೇನೋ ಸಮಸ್ಯೆ ತುಂಬಾ ಕಟ್ಕೊಳ್ಳುತ್ತೆ ಸರ್. ಚರಂಡಿನೇ ನಮ್ ದೊಡ್ಡ ಪ್ರಾಬ್ಲಮ್ ಅಂದ್ರೆ ನಮ್ ಚರಂಡಿ ಪ್ರಾಬ್ಲಮ್ ಇದೆ ಸರ್. ನಮ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ಬರ್ತೀವಿ, 1 ತಿಂಗಳಾಗಲ್ಲ, 15 ದಿವಸಕ್ಕೆ ಹೋಗಿ ಕಾರ್ಪೊರೇಷನ್ ಕಂಪ್ಲೇಂಟ್ ಮಾಡ್ತೀವಿ. ಅವ್ರು ಬಂದು ಎಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ. ಹೋಗಿ ಮತ್ತೆ 1 ತಿಂಗಳಿಗಾದ್ರೆ ಅದೇ ಪ್ರಾಬ್ಲಮ್ ಸರ್. ನಮ್ ಚರಂಡಿದೆ ದೊಡ್ಡ ಪ್ರಾಬ್ಲಮ್. ಅಂದ್ರೆ ನೀಟಾಗಿ ಏನ್ ಬೇಕೋ ಅದು ವ್ಯವಸ್ಥೆ ಮಾಡಲ್ಲ, ಸುಮ್ನೆ ಒಂದ್ ಸ್ವಲ್ಪ ಕಡ್ಡಿ ಇಟ್ಬಿಟ್ಟು ಹಿಂಗ್ ಅಳ್ಳಾಡ್ಸಿ ಅವ್ರು ಮಾಡ್ಬಿಟ್ಟು ಅವ್ರ ಪ್ರಯತ್ನ ಹಾಗೆ ಇದೆ. ಮತ್ತೆ ಸ್ಲಮ್ ಬೋರ್ಡಲ್ಲಿ ಮಾಡಿದ್ರಲ್ಲ, ಅವ್ರು ನೀಟಾಗಿ ಮಾಡಿ ಹೋಗ್ಬೇಕಾಗಿತ್ತು ಏನೋ ಗೊತ್ತಿಲ್ಲ ಸರ್. ನಮಗೆ ಕಾರ್ಪೊರೇಷನ್ ಅವ್ರಿಗೆ ಪ್ರಾಬ್ಲಮ್ ನಮ್ಗೆ ಗೊತ್ತಿಲ್ಲ. ಹೇಳ್ತೀವಿ, ಕಟ್ಕೊಂಡ್ರೆ ಕಂಪ್ಲೇಂಟ್ ಮಾಡ್ತೀವಿ. ಕಂಪ್ಲೇಂಟ್ ಮಾಡಿದಾಗ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ಅವ್ರ ಮೇಲೆ ನಾವು ಚಾಡಿ ಹೇಳೋಕ್ಕಾಗಲ್ಲ. ಅವ್ರು ಬರ್ತಾರೆ, ಮಾಡಿ ಹೋಗ್ತಾನೆ ಇದ್ದಾರೆ. ಈಗ ಟೋಟಲ್ಲು ಪ್ರತಿಯೊಂದು ಮನೆಗೂ ಇದೇ ಮೇಜರ್ ಸಮಸ್ಯೆ. ಮೇಜರ್ ಸಮಸ್ಯೆ ಅಂದ್ರೆ ಇದೇ ದೊಡ್ಡ ಪ್ರಾಬ್ಲಮ್, ಚರಂಡಿ ಪ್ರಾಬ್ಲಮ್ಸ್. ಈ ದೂರ್ ಕೊಟ್ಟಾಗ ಏನಂತಾರೆ? ಬರ್ತಾರೆ, ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ಅವ್ರೇನು ಏನು ಮಾಡಲ್ಲ ಬರಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ಅವ್ರು ಬಂದು ಮಾಡಿ ಹೋಗ್ತಾನೆ ಇದ್ದಾರೆ. ಕಂಪ್ಲೇಂಟ್ ಆದಾಗ ಮಾರನೇ ದಿನ ಅವ್ರ ಕಂಪ್ಲೇಂಟ್ ಹೇಗಿರುತ್ತೋ ಹಾಗೆ ಯಾವ ಹೇಗಿದೆ ಎಲ್ಲ ಕಡೆ ಮೇನ್ ರೋಡಿಂದಾನು ಇದೇ ಪ್ರಾಬ್ಲಮ್. ನಮಗೆ ಬಂದು ಮಾಡಿ ಹೋಗ್ತಾ ಇದ್ದಾರೆ. ನೀರು ಯಾವುದೂ ಇಲ್ಲ ಸರ್. ಒಂದಿನ ಬಿಟ್ಟು ಒಂದಿನ ಕಾವೇರಿ ನೀರು ಬರುತ್ತೆ. ನೀರ್ ಬಗ್ಗೆ ಯಾವ ಕಾರಣನೂ ಇಲ್ಲ ಸರ್. ನೀರು ಚೆನ್ನಾಗಿ ಬರುತ್ತೆ. ನೀರ್ದೇನು ಸಮಸ್ಯೆ ಇಲ್ಲ. ಚರಂಡಿದೆ ನಮ್ಗೆ ದೊಡ್ಡ ಪ್ರಾಬ್ಲಮ್ ಸರ್. ಸರ್, ಈಗ ಬಹುತೇಕ ಸರ್ಕಾರಗಳು ಎಲ್ಲವೂ ಕೂಡ ನಾವು ಜನಪರವಾಗಿದ್ದೀವಿ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಮನೆ ಎಲ್ಲ ಕೊಟ್ಟಿದ್ದಾರೆ, ಬಟ್ ಅದನ್ನ ನೀವು ಅಂದ್ಕೊಂಡ ರೀತಿಯಲ್ಲಿ ಎಲ್ಲ ರೀತಿಯ ಸೇಫ್ಟಿ ಇದೆಯಾ? ವಾರ್ಡಲ್ಲಿ ಯಾವುದೂ ಸಮಸ್ಯೆ ಇಲ್ವಾ? ಏನೂ ಇಲ್ಲ ಸರ್. ಈ ಬಿಲ್ಡಿಂಗ್ ಕಟ್ಟಿ 16 ವರ್ಷ ಆಯಿತು. 16 ವರ್ಷದಿಂದ ಇವತ್ತವರೆಗೂ ಒಂದು MLA, ಒಂದು MP ಯಾರು ಒಳಗಡೆ ಬಂದಿಲ್ಲ. ಯಾರು ಇದುವರೆಗೂ ಒಂದು ರೂಮ್ ಬಂದಿಲ್ಲ. ಇದು ನೋಡಿ, 1 ನಿಮಿಷ ಬನ್ನಿ ನೋಡಿ, ಸಿಮೆಂಟೇ ಇಲ್ಲ. ಸಿಮೆಂಟ್ ಇಲ್ಲ ಸರ್, ಇದು ವೆರಿ ಟೆಸ್ಟ್ ಇದು. ಏನು ಗ್ಯಾರಂಟಿ ಇಲ್ಲ. ಇದು ಯಾವಾಗ ಬೀಳ್ತದಂತನೂ ಒಂದು ಗ್ಯಾರಂಟಿ ಇಲ್ಲ. ಸುಮ್ಮನೆ ಏನೋ ಬೇಕಾಬಿಟ್ಟು ಮನೆ ಹೌದು, ಸತ್ಯವಾಗ್ಲೂ ಅದೇನೆ ಬೇಕಾಬಿಟ್ಟಿನೇ ಕಟ್ಟಿರೋದು. ಅಲ್ಲ, ಇದಕ್ಕೆಲ್ಲ ಇವಾಗ ಹಕ್ಕುಪತ್ರ ಎಲ್ಲ ಕೊಟ್ಟಿರುವಂಥದ್ದು ಅದೆಲ್ಲ ಹಕ್ಕುಪತ್ರ ಎಲ್ಲ ಯಾರೂ ಕೊಟ್ಟಿಲ್ಲ ಸರ್. ಎಲ್ಲ 7 ಕಟ್ಟಂತೆ ಅದು ಪತ್ರಕ್ಕೆ 21,600 ರೂಪಾಯಿ ಕಟ್ಟಿದ್ದೀವಿ ಪತ್ರಗೆ. ಇವಾಗ ಎಲೆಕ್ಷನ್ ಬಂದಾಗ ಶಾಸಕರುಗಳು ಅಥವಾ ಈಗೇನು ಈಗ GBA ಎಲೆಕ್ಷನ್ ಬತ್ತೈತೆ, ಸ್ಥಳೀಯವಾಗಿ ನಾವು ನಿಂತ್ಕೊಂತ ಇದೀವಿ, ನಮ್ಗೆ ಓಟ್ ಹಾಕಿ ಅಂತ ಕೇಳ್ತಾರೆ, ನಿಮ್ಮ ಸಮಸ್ಯೆ ಎಲ್ಲ ಮಾಡ್ತೀವಿ ಅಂತ. ಇದೇ ರೀತಿ ಈ ಹಿಂದೆನೂ MLA ಎಲೆಕ್ಷನ್ ಆಯ್ತು, ಅವಾಗ ಬಂದಿದ್ರಲ್ಲ, ಅವಾಗ ಮಾತಾಡ್ಲಿಲ್ವಾ ನೀವು? ಸರ್ ಬಂದರು, ನೀರ್ ಮೇಲೆ ಆನೆ ಮಡಗಿದ್ರು, ದೀಪ ಮೇಲೆ ಆನೆ ಮಡಗಿದ್ರು, ಗರುಡಾಚಾರ್ಯ ಅವರೇ ಮಡಗಿದ್ರು. ಗೆದ್ದ ಮೇಲೆ ಎಲ್ಲ ನಿಮಗೆ ಮಾಡ್ಕೊಡ್ತೀನಿ ಅಂದರು. ಇವತ್ತವರೆಗೂ ಈ ಕಡೆ ಬಂದು ನೋಡಲೇ ಇಲ್ಲ. ಇವತ್ತವರೆಗೂ ಈ ಕಡೆ ಬರಲಿಲ್ಲ. ಇವಾಗ ಬರೋ ತಿಂಗಳು ಆಚೆ ತಿಂಗಳು ಎಲೆಕ್ಷನ್ ಇದೆಯಲ್ಲ, ಇವಾಗ ಬರ್ತಾರೆ ಒಬ್ಬೊಬ್ಬರಾಗಿ. ಇವಾಗ ಇಲ್ಲಿ ಇನ್ನೊಂದು ಸಮಸ್ಯೆ ಕೇಳ್ಪಟ್ವಿ. ಈ ಮನೆಗಳಲ್ಲಿ ಏನಪ್ಪಾ ಅಂದ್ರೆ ಡ್ರೈನೇಜ್ ಪೈಪ್ಗಳು ಕಟ್ಕೋತಾ ಇದಾವೆ, ಸಾಕಷ್ಟು ಸಮಸ್ಯೆ ಇದೆ. ಕುಡಿಯೋ ನೀರಿನ ಜೊತೆಗೂ ಬೇಕಾದ್ರೆ ಅದು ಮಿಕ್ಸ್ ಆಗಿ ಬಂದ್ರೂ ಆಶ್ಚರ್ಯ ಇಲ್ಲ ಸರ್. ಇಲ್ಲಿ ನೋಡಿ, ಇವಾಗ ಒಂದು 3 ದಿವಸನ ಆಗಿಲ್ಲ. ಅಲ್ಲಿ ಕಾಣ್ತಾ ಇದೆ, ಅಲ್ಲಿ ಗಾಡಿ ಹತ್ರ ಅಪ್ಪ அந்த வண்டியை தூரம் ஆயிடு, அப்படியே ಎಷ್ಟು ಪಡ. ಅಲ್ಲಿ ನೋಡಿ, 3 ದಿವಸ ಆಗಿಲ್ಲ. 2,800 ರೂಪಾಯಿ ಮನೆಗೆ 55 ರೂಪಾಯಿ ಕೊಟ್ಟು ಕ್ಲೀನ್ ಮಾಡ್ತಿದ್ವಿ. ಇವಾಗ 3 ದಿವಸಕ್ಕೆ ತಿರ್ಗಾ ನಾಳೆಲ್ಲ ನಾಡ್ದು ಅದು ಹೊಡ್ಕೊಬಿಡ್ತದೆ. ಇದು ಎಷ್ಟು ಮನೆ ಇದೆ, ಎಲ್ಲ ಇದೆ ಒಂದೇ ಲೈನು. ಇದು ಒಂದೇ ಲೈನು. ಮೊನ್ನೆ ನೋಡಿ, ಪೈಪ್ ಹಾಕ್ತೀನಂದ್ರೆ ಬಂದರು, ಹಾಕಿ ಎಲ್ಲ ಹೊಡೆದಾಕ್ಬಿಟ್ರು. ಇಲ್ಲಿರೋರಿಗೆ ಜಗಳ ಬಂದ್ಬಿಡ್ತು. ನಮ್ಮನೆ ಪೈಪ್ ಹೊಡೆದಾಯ್ತು, ನಿಮ್ಮನೆ ಪೈಪ್ ಹೊಡೆದಾಯ್ತು ಅಂದ್ಬಿಟ್ಟು ಇಲ್ಲೇ ಜಗಳ ತಂದಿಟ್ಬಿಟ್ಟು ಎಲ್ಲ ಓಡಾಕ್ಬಿಟ್ರು. ಇನ್ನು ನೋಡಿ, ಇಲ್ಲಿ ನೋಡಿ ಹೆಂಗಿದೆ ನೋಡಿ, ರೋಡ್ ನೋಡಿ. 15 ದಿವಸ ಆಯಿತು ಮಾಡಿ,
ಇನ್ನು ರೋಡ್ ನೋಡಿ ಹೆಂಗಿದೆ ನೋಡಿ. ಸೊ ಇಲ್ಲಿ ಜನ ವಾಸ ಇದಾರೆ ಅಂತ ಯಾರು ಕೂಡ ಗಣನೆಗೆ ತಗೊಂಡಿಲ್ಲ. ಇಲ್ಲಿ ಜಾನುವಾರುಗಳು ಇಲ್ಲಿ ತರ ನಾವು ಲೆಕ್ಕ ಜನ ಇದಾರಂತಾನೆ ಅವ್ರಿಗಿಲ್ಲ. ನಾವು ಬಂದು ಏನು ಎಮ್ಮೆ ಹಸು ಕುರಿ ಥರ ನಾವು ಅವ್ರಿಗೆ ಯಾವಾಗ ಅವ್ರಿಗೆ ಏನು ಬೇಕೋ ಅವಾಗ ಮಾತ್ರ ನಮ್ಗೆ ಮೇವು ಹಾಕ್ತಾರೆ ಅಷ್ಟೇ. ಈ ಹುಲ್ಲು ಅದು ಇದೆಲ್ಲ ಹಚ್ಕೊಬಂದು ಈಗ ಈ ಬಾರಿ ಈಗ GBA ಎಲೆಕ್ಷನ್ ಬರ್ತೈತೆ. ಈ ಬಾರಿ ಆದ್ರೂ ಸ್ಟ್ರಿಕ್ಟ್ ಆಗಿ ನೀವು ಪ್ರತಿಭಟಿಸ್ತೀರಾ ಅಥವಾ ಈಗ ಅವ್ರೇನ್ ಭರವಸೆ ಕೊಡ್ತಾರ ಅದೇ ಭರವಸೆ ನಂಬ್ಕೊಂಡು ಸುಮ್ಮನೆ ಆಗ್ತೀರಾ ಅಂತ? ಇವಾಗ ನಾವು ಏನಂದ್ರೆ ನಮ್ದು ಏನು ಗೊತ್ತಿಲ್ಲ ಸರ್, ನಮಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಬರ್ತಾರೆ, ಅಮ್ಮನ ಮೇಲೆ ಆನೆ ಹಾಕ್ತಾರೆ, ನೀರ್ ಮೇಲೆ ಆನೆ ಹಾಕ್ತಾರೆ ಅಷ್ಟೇ. ನೀವು ಓಟ್ ಹಾಕಿ ನಾವು ಗೆದ್ದಿದ ತಕ್ಷಣ ಬಂದು ಮಾಡ್ತೀನಿ ಅಂತಾರೆ. ಗೆದ್ದ ಮೇಲೆ ಅವ್ರ ಮನೆ ಬಾಗ್ಲಲ್ಲೂ ನಮ್ಮನ್ನು ಸೇರಿಸಲ್ಲ ಅಂತಾರೆ. ಹೇಳಿ ಏನು ಮಾಡೋದು ಹೇಳಿ, ನೀವೇ ಹೇಳಿ. ಇನ್ನು ಇವಾಗ 15 ವರ್ಷ ಆಯ್ತು ಈ ಬಿಲ್ಡಿಂಗ್ ಕಟ್ಟಿದ್ದು, 16ನೇ ವರ್ಷ. ಇವತ್ತವರೆಗೂ ಏನೂ ಬಂದು ಮಾಡಲಿಲ್ಲ ನೋಡಿ. ನಾವೇ ಇದನ್ನು ಹೊಡೆದೋಗೋದು, ಅವ್ರ ಮನೆ ಅಥವಾ ನೀರು ಬರ್ತದೆ ಅಂತ ಇವ್ರು ಹೋಗಿ ಜಗಳ ಆಡೋದು, ಇವ್ರು ಜಗಳ ಆಡ್ಕೊಂಡು 16 ವರ್ಷದಿಂದ ಹಿಂಗೆ ಇದ್ದೀವಿ. ಇಲ್ಲೇ ಊಟ ಮಾಡಬೇಕು, ಇದೇ ಏಲ್ ನೀರಲ್ಲೇ ನಾವು ಇರಬೇಕು, ಏಲ್ ನೀರೇ ಕುಡ್ಕೊಂಡು ಸಾಯ್ಬೇಕು. ಇವತ್ತವರೆಗೂ ಒಬ್ಬರು ಯಾರು ಈ ಕಡೆನೂ ಬಂದಿಲ್ಲ. MLAನೂ ಬಂದಿಲ್ಲ, ಕೌನ್ಸಿಲರು ಬಂದಿಲ್ಲ, MP ನೂ ಬಂದಿಲ್ಲ, ಯಾರು ಈ ಕಡೆ ಬಂದಿಲ್ಲ. ಅವ್ರು RV ದೇವರಾಜ್ ಒಬ್ರು ಇದ್ರು, ಅವ್ರು ಬಂದು ನಮ್ಮ ಸಮಸ್ಯೆ ಏನಾದ್ರು ಸ್ವಲ್ಪ ಮಾಡಿಕೊಟ್ಟಿದ್ರು. ಇವಾಗ ಅವರು ಪಾಪ ಅವರು ತಿರೋದು. ಈ ಗರುಡಾಚಾರ್ಯ ಅಂತೂ ಈ ಕಡೆ ಬರೋದೇ ಇಲ್ಲ ಸರ್. ಕೇಳಿದ್ರೆ ಒಂದೇ ಮಾತು ಹೇಳ್ತಾರೆ, ಎಲೆಕ್ಷನಲ್ಲಿ ನಂದು 3 ಕೋಟಿ ಹೋಗ್ಬಿಟ್ಟಿದೆ, ನಾನು ಏನು ಮಾಡಲಿ, ನನಗೆ ಅದನ್ನೇ ಸುಧಾರ್ಸೋಕ್ಕಾಗಲ್ಲ, ನಿಮ್ಮ ಮನೆ ತಾವು ಬಂದು ನಾವು ಮಾಡ್ಬೇಕಂತ ಕೇಳ್ತಾರೆ. ನಾವು ಏನು ಉತ್ತರ ಕೊಡೋದು? ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನಿಜಕ್ಕೂ ಇಲ್ಲಿನ ಜನ ಜಾನುವಾರುಗಳ ರೀತಿಯಲ್ಲಿ ಬದುಕನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಬದುಕೋದೇ ಕಷ್ಟ ಅನ್ನುವಂಥದ್ದು. ಕೂಲಿನಾಲಿ ಮಾಡಿಕೊಂಡು ಜೀವನ ಮಾಡ್ತಾ ಇರುವಂತಹ ಕುಟುಂಬಗಳು ಕೇವಲ ಡ್ರೈನೇಜ್ ಪೈಪ್ಗೆ, ನೀರಿನ ಪೈಪ್ಗೆ ಅಥವಾ ಬಿಲ್ಡಿಂಗ್ ರಿಪೇರಿಗೆ ಅಂತಲೇ ದುಡ್ಡು ಇಡ್ತಾ ಇದ್ರೆ ಅವ್ರ ಕುಟುಂಬಕ್ಕೆ ಅವ್ರು ಏನು ಮಾಡಬೇಕು ಅನ್ನುವಂತಹ ದೊಡ್ಡ ಪ್ರಶ್ನೆ ಇಲ್ಲಿ ಎದುರಾಗಿದೆ. ಮತ್ತೊಬ್ಬರು ನನ್ನೊಟ್ಟಿಗೆ ಮಾತಾಡೋಕಿದ್ದಾರೆ. ಅಮ್ಮ, ಹೇಗಿದೆ ಅಮ್ಮ ವಾರ್ಡು, ಏನು ಸಮಸ್ಯೆ ಇದೆ ಅಮ್ಮ? ನಮ್ಗೆ ಏನು ಸೌಕರ್ಯನೂ ಮಾಡಿಲ್ಲ ಇಲ್ಲಿ. ನಾವು ನೀರು ಎಳ್ಕೊಂಡಿದ್ವಿ, ಇವಾಗ ನೋಡಿದ್ರೆ ನಾವು ಎಳ್ಕೊಂಡಿರೋ ನೀರೇ ಬಂದ್ ಮಾಡಿಬಿಟ್ಟು ಇವಾಗ ಯಾಕೆ ಅವ್ರು ಹಾಕ್ಬೇಕು? ಬೇಕಾದ್ರೆ ನಮಗೆ ಬೋರ್ ನೀರು ಕಲೆಕ್ಷನ್ ಮಾಡ್ಕೊಳ್ಳಿ. ಇವಾಗ ನಾವೆಲ್ಲ ಎಳ್ಕೊಂಡಿದೀವಿ, ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಸಾಲ ಪಾಲ ಮಾಡಿ ಇವಾಗ ಅದು ಬಂದ್ ಮಾಡ್ತೀನಿ ಅಂತ ಇದ್ದಾರೆ. ಏನೊಂದು ಸೌಕರ್ಯ ಇಲ್ಲ. ಈಗ ಒಳಗಡೆ ಒಳ ಚರಂಡಿನೂ ಸೌಕರ್ಯ ಇಲ್ಲ, ನಮಗೆ ಪ್ರತಿಯೊಂದಕ್ಕೂ ತೊಂದರೆ ಇದೆ. ಅಲ್ಲ, ಇವಾಗ ಹೆಣ್ಣು ಮಕ್ಕಳಿಗೆ ಅಂತ ಅಂದ್ರೆ ಬಹುತೇಕ ಸೇಫ್ಟಿ ಇಂಪಾರ್ಟೆಂಟು. ಈ ಒಂದು ಪ್ರದೇಶದಲ್ಲಿ ಯಾವ ರೀತಿ ಇದೆ? ಸೇಫ್ ಆಗಿದ್ದೀರಾ ತಾವೆಲ್ಲ ಅಂತ? ನಾವೆಲ್ಲ ಸೇಫ್ ಆಗಿದ್ದೀವಿ, ಆದ್ರೇನೋ ಒಂದೊಂದು ಟೈಮಲ್ಲಿ ತೊಂದರೆ ಆಗುತ್ತೆ. ಪೊಲೀಸವರು ಸರಿಯಾಗಿ ಬಂದು ರೌಂಡಿಂಗ್ಸ್ ಹೋಗಲ್ಲ. ಒಂದು ನೈಟ್ ಟೈಮಲ್ಲೂ ಸ್ವಲ್ಪ ತೊಂದರೆ ಆಗೇ ಆಗುತ್ತೆ. ಅಮ್ಮ, ಇಲ್ಲಿ ಇವಾಗ ನೀರು ಟೈಮಿಗೆ ಕರೆಕ್ಟಾಗಿ ನೀರು ಬರೋ ಅಂಥದ್ದು ಅಥವಾ ಒಳ್ಳೆ ನೀರು ಬರ್ತಾ ಇದೆಯಾ? ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಅಂತ ಜನಪ್ರತಿನಿಧಿಗಳು ಬರ್ತಾವ್ರ, ಲೀಡ್ರುಗಳು ಯಾರು ಬರ್ತಾ ಇಲ್ಲ ಸರ್. ಎಲೆಕ್ಷನ್ ಇರುವಾಗ ಮಾತ್ರ ಬರ್ತಾರೆ. ಓಟ್ ಎಲೆಕ್ಷನ್ ಬರುವಾಗ ಬಂದ್ಬಿಟ್ಟು ನಮ್ಗೆ ಅದನ್ನ ಓಟ್ ಹಾಕಿ ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಅವ್ರು ಗೆದ್ದ ಮೇಲೇನೆ ತಿರ್ಗಾ ಯಾರು ತಿರುಗಿ ನೋಡಲ್ಲ, ಈ ಕಡೆ ಒಬ್ರು ತಿರುಗಿ ನೋಡಲ್ಲ. ಕಲೆಕ್ಷನ್ ಏನು ಕೊಟ್ಟಿಲ್ಲ. ಈಗ ಟ್ಯಾಂಕ್ ಐತಲ್ಲ, ಮತ್ತೆ ಅಲ್ಲಿ ನೀರು ಕಲೆಕ್ಷನ್ ಕೊಟ್ಟಿಲ್ವಲ್ಲ, ಸುಮ್ಮನೆ ಇಟ್ಟಿರೋದು. ಅಂದ್ರೆ ಬಿಲ್ಗೋಸ್ಕರ, ಬಿಲ್ಗೆ ಏನ್ ಮಾಡ್ದಾರೋ ಗೊತ್ತಿಲ್ಲ. ಅಲ್ಲಿ ದೇವಸ್ಥಾನ ಹತ್ರ ಒಂದು ಇಟ್ಟಿದ್ರು, ನಾವು ತೆಗಿಸ್ಬಿಟ್ಟು ಅಲ್ಲಿ ಇಲ್ಲೊಂದಿದೆ ಅಲ್ಲೊಂದಿದೆ, ಅಲ್ಲಿ 4 ಕಡೆ ಇಟ್ಟಿದ್ದಾರೆ. ಏನು ನೀರು ವ್ಯವಸ್ಥೆ ಮಾಡಿಲ್ಲ. ಬೋರ್ ನೀರಿಲ್ಲ, ಕೊಳಾಯಿ ನೀರು ಮಾತ್ರ ಒಂದೊಂದ್ಸಲಿ 2 ದಿವಸಕ್ಕೆ ಬರೋದೇ ಇಲ್ಲ ನೀರು. ಇದರಲ್ಲಿ ಇದು ಬೇರೆ ತೋಡ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಇವಾಗ ಎಲೆಕ್ಷನ್ ಟೈಮ್ಗೆ. ಅಲ್ಲ, ಲೀಡ್ರುಗಳು ಏನಾದ್ರು ಬಂದು ನಾವು ಎಲ್ಲ ಸರಿ ಮಾಡ್ಕೊಡ್ತೀವಿ ಅಂತ ಹೇಳಲ್ವಾ? ಏನು ಮಾಡಲ್ಲ ಸರ್. ಯಾವ ಲೀಡ್ರು ಬರಲ್ಲ, ಅವ್ರವ್ರ ಪಾಡಿಗೆ ನಾವೇ ಮಾಡ್ಕೋಬೇಕಷ್ಟೇ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಅಂಬೇಡ್ಕರ್ ನಗರ ವಾರ್ಡಿನಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಸಮಸ್ಯೆಗಳಲ್ಲಿ ವಿದ್ಯುತ್ ಸಮಸ್ಯೆಗಳು ಕೂಡ ಇದ್ದಾವೆ. ನೀವಿಲ್ಲಿ ನೋಡ್ಬೋದು, ಡೇಂಜರು 440 ವೋಲ್ಟ್ಸ್ ಕರೆಂಟ್ ಇರುವಂಥದ್ದು. ಇಲ್ಲಿರ್ತಕ್ಕಂಥ ಯಾವ ವೈರಿಗೂ ಕೂಡ ಇದು ಯಾವಾಗ ಹಾಕಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಬಹುಶಃ ಈ ಒಂದು ಸ್ಲಮ್ ಬೋರ್ಡ್ ಅವರು ಮನೆಗಳನ್ನು ನಿರ್ಮಿಸಿದ್ರಲ್ಲ, ಆಗ ಹಾಕಿರುವಂಥ ವೈರ್ಗಳು, ಎಲ್ಲ ವೈರ್ಗಳು ಕೂಡ ಸ್ಕಿನ್ ಆಗಿರುವಂಥದ್ದು. ಇನ್ನು ಮಕ್ಕಳುಗಳು ಆಟ ಆಡಿಕೊಂಡು ಏನು ಚೆಂಡಾಟ ಇರ್ಬೋದು, ಬಾಲಲ್ಲ ಇರ್ಬೋದು, ಮಕ್ಕಳುಗಳು ಆಟ ಆಡ್ಕೊಂಡು ಬಂದಾಗ ಮುಟ್ಟುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ವೈರಿನ ಕನೆಕ್ಷನನ್ನು ಇಲ್ಲಿ ಕೈಗೆ ಎಟುಕುವಂಥ ರೀತಿಯಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಒಂದು ವೇಳೆ ಸ್ಕಿನ್ ಆದರೆ ಅಥವಾ ಮಳೆ ಗಿಳೆ ಬಂದರೆ ಎಷ್ಟರ ಮಟ್ಟಿಗೆ ಡೇಂಜರ್ ಅನ್ನುವಂಥದ್ದು ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಇದೇ ರೀತಿಯ ಸಾಕಷ್ಟು ಸಮಸ್ಯೆಗಳು ಈ ವಾರ್ಡ್ನಲ್ಲಿದ್ದಾವೆ. ಬನ್ನಿ ನೋಡೋಣ. ಇದೇ ಅಂಬೇಡ್ಕರ್ ನಗರ ವಾರ್ಡಿನಲ್ಲಿ ಏನು ಸರ್ಕಾರ ಕಟ್ಟಿಕೊಟ್ಟಿರ್ತಕ್ಕಂಥ ಮನೆಗಳಲ್ಲಿ ಇರ್ತಕ್ಕಂಥ ಮೀಟರ್ ಬೋರ್ಡಿನ ವ್ಯವಸ್ಥೆಯನ್ನು ನೋಡಿದ್ರೆ ನೀವು
ಇಲ್ಲಿ ಯಾವ ರೀತಿ ಬದುಕು ನಡೆಸ್ತಾ ಇದ್ದಾರೆ, ನಿತ್ಯ ಸಾವಿನ ಜೊತೆ ಸರಸಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಮೀಟರ್ ಬೋರ್ಡ್ನ ನೋಡಿ ಇದ್ರ ಬಗ್ಗೆ ಯಾರು ಕೂಡ ಏನು ಕ್ರಮ ಕೈಗೊಳ್ಳಲ್ಲ. ಇನ್ನು ನಮ್ಗೆ ಈ ಥರ ಏನಾದರೂ ರಿಪೇರಿ ಮಾಡಿಕೊಡಿ ಅಂದರೆ ನಿಮ್ಮ ಸ್ವಂತ ಖರ್ಚಿಟ್ಕೊಂಡು ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿ ಹೋಗಿರೋದು. ಸೊ ಇದ್ರ ಬಗ್ಗೆ ಮಾತಾಡೋಣ. ಇಲ್ಲೊಬ್ರು ಹೆಣ್ಮಗಳಿದ್ದಾರೆ. ಅಮ್ಮ, ಈಗ ಯಾವ ರೀತಿ ಇದೆ ಇಲ್ಲಿ ಈ ಮೀಟರ್ ಬೋರ್ಡ್ ನೋಡ್ತಾ ಇದ್ರೆ ಏನ್ ಅನ್ಸ್ತಾ ಇದೆ? ಸರ್, ಮಳೆ ಬಂದರೆ ಸಾಕು ಹೊಡಿತೆ. ನಮಗೆ ಪಕ್ಕನೇ ಮನೆ ಇದೆ ನಮ್ಮದು. ಸಾಕು ಹೊಡಿದ್ರೆ ನಮ್ಮ ಮನೆ ಎಲ್ಲ ಹಾಳಾಗುತ್ತೆ. ಟಿ ವಿ 2 ಹಾಳಾಗಿದೆ. ಬಟ್ ಒಬ್ರೊಬ್ರಿಗೆ ತೊಂದರೆ ಆಗುತ್ತೆ. ಅಕ್ಕಪಕ್ಕ ಸಾಕು ಹೊಡಿದ್ರೆ ನಮ್ಗೆಲ್ಲರಿಗೂ ತೊಂದರೆ ಆಗುತ್ತೆ. ನೀವು ಏನಾದರೂ ಹೆಲ್ಪ್ ಮಾಡಿಕೊಡಿ ಸರ್, ಸ್ವಲ್ಪ ನಮಗೆ ದಯವಿಟ್ಟು ಕೇಳ್ತೀವಿ ಅಷ್ಟೇ ಸರ್. ನಮಗಿದೆ ರೋಡು, ನೀರಿನ ಪ್ರಾಬ್ಲಮ್. ನಾವೆಲ್ಲ ಬೆಳಿಗ್ಗೆ ಹೋದ್ರೆ 6 ಗಂಟೆಗೆ ಹೋದ್ರೆ ಸಾಯಂಕಾಲ ನೈಟ್ 8 ಗಂಟೆಗೆ ಬರ್ತೀವಿ. ನೀರಿನ ಪ್ರಾಬ್ಲಮ್ ಇರುತ್ತೆ, ಬಟ್ ರೋಡ್ ಪ್ರಾಬ್ಲಮ್ ಇರುತ್ತೆ. ಮೈನು ಕರೆಂಟ್ ಮಳೆ ಬಂದರೆ ಕರೆಂಟ್ ಹೋಗಿದ್ರೆ ಹೆಂಗೆ 4 ಅವರ್ 5 ಅವರ್ ಆಗುತ್ತೆ ಬರೋಕ್ಕೆ. ನಾವು ಏನು ಮಾಡಲಿ ಸರ್? ಸ್ವಲ್ಪ ನೀವಂದ್ರೆ ಗೌರ್ಮೆಂಟ್ ನಮಗೆ ಹೆಲ್ಪ್ ಮಾಡಬೇಕು ಅಷ್ಟೇ. ಅಲ್ಲ, ಇದು ಕೇವಲ ನಿಮ್ಮೊಬ್ಬರ ಸಮಸ್ಯೆ ಅಲ್ಲ. ಇಲ್ಲಿ ಇರ್ತಕ್ಕಂಥ ಇದೇ ರೀತಿಯ ಮೀಟರ್ ಬೋರ್ಡ್ಗಳು ಸಾಕಷ್ಟು ಕಡೆ ಇದೆ. ಇಲ್ಲಿ ಏನಾದರೂ ಅಕಸ್ಮಾತ್ ಇವಾಗ ಗ್ರೌಂಡು ನೀರು ಗೀರು ಬಿತ್ತು ಅಂದ್ರೆ, ಕರೆಂಟ್ ಹೊಡೆದ್ರೆ, ಈ ರೀತಿ ಏನಾದರೂ ಘಟನೆ ಆಗಿದೆಯಾ? ಕರೆಂಟ್ ಹೊಡೆದಿರೋದು ಸರ್ ನಮ್ಗೆ ತುಂಬ ಸತಿ ಆಗಿದೆ ಸರ್. ನಾವು ಅಕ್ಕಪಕ್ಕ ಕರ್ಕೊಂಬಂದು ರಿಪೇರ್ಸ್ ಮಾಡಿಸಿದ್ವಿ. ಅವ್ರಿಗೂ ಕಾಸು ಕೊಟ್ಬಿಟ್ಟು ನಾವು ಮಾಡ್ಕೊಂಡಿದ್ವಿ. ಹೇಳಿದ್ರೆ ಅವರು ಅರ್ಥ ಮಾಡಲ್ಲ. ಹಾಂ ಸರ್. ಇದೇ ಅಂಬೇಡ್ಕರ್ ನಗರದ ಸ್ಥಳೀಯ ಮತದಾರರೊಬ್ಬರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಅಮ್ಮ, ಹೇಗಿದೆ ವಾರ್ಡು? ಇದೆಲ್ಲ ನೋಡ್ತಾ ಇದ್ರೆ ಕುಡಿಯೋಕ್ಕೆ ನೀರು ಬರ್ತಾ ಇಲ್ಲ ನಮಗೆ. ಇಲ್ಲಿ ಎಲ್ಲೇ ಅಗದು ಬಿಟ್ಬಿಟ್ಟು ಬರೀ ಸೊಳ್ಳೆ, ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ. ಏನು ಮಾಡೋದೋ ಗೊತ್ತಿಲ್ಲ. ಏನು ಮಾಡೋದು ನಾವು? ಅವ್ರಿಗೆ ಹೇಳಿದ್ರೆ ಬರ್ತೀನಿ ಅಂತ ಹೇಳ್ತಾರೆ, ಬರ್ತಾನೆ ಇಲ್ಲ. ನಾವು ಪೈಪು ಕೇಳಿಲ್ಲ, ಏನೂ ಕೇಳಲಿಲ್ಲ. ರೋಡ್ ಹಾಕ್ಕೊಡ್ರಿ ಅಂತ ಈ ಪೈಪ್ ಹಾಕ್ಕೊಟ್ಬಿಟ್ಟು ಹೋಗಿದ್ದಾರೆ. ಹಾಕ್ಬಿಟ್ಟು ತೆಗೀಲೂ ಇಲ್ಲ, ಏನೂ ಇಲ್ಲ. ಏನು ಮಾಡೋದು ಅವ್ರಿಗೆ? ಇನ್ನೇನು ಮಾಡೋದು? ನಾವು ಅದರಲ್ಲೇ ಇದ್ದೀವಿ. ಅಲ್ಲ, ಇವಾಗ ಈ ಥರ ಒಂದಷ್ಟು ಈ ಅವ್ಯವಸ್ಥೆಗಳಿದಾವಲ್ಲ, ಈ ಬರೋವಂಥ ನೆಂಟರುಗಳು ಅಥವಾ ಕೊಡೋದು ತಗೊಳ್ಳೋದು ಸಂಬಂಧಗಳು ಇವೆಲ್ಲ ಯಾವ ರೀತಿ ಅವಮ್ಮ? ಹಂಗೆ ಯಾರು ಬರೋದೇ ಇಲ್ಲ. ಏರಿಯಾ ಒಳಗಡೆ ಯಾರು ಬರಲ್ಲ. ಈ ಥರ ಇದ್ದರೆ ಯಾರು ಬರಲ್ಲ. ಯಾರು ಬಂದರೂ ಅಲ್ಲಿ ನೋಡ್ತಾರೆ, ಹಂಗೆ ಹೋಗ್ಬಿಡ್ತಾರೆ. ಈ ಥರ ಇದೆ ಏರಿಯಾ ಅಂತ ಬರೋದೇ ಇಲ್ಲ. ಏನು ಮಾಡೋದು ನಾವು? ಅದೇ ಸುಮ್ಮನೆ ಇದ್ದೀವಿ. ಏನೋ ಅವ್ರ ಹತ್ರ ಹೇಳಿ ಸಾಕಾಯಿತು. ಶನಿವಾರ ಬರ್ತೀನಿ ಅಂದರೆ ಇನ್ನೂ ಇವತ್ತು ಬಂದಿಲ್ಲ. ಯಾವ ಇದೂ ಇಲ್ಲ. ಡೆಲಿವರಿ ಹಾಸ್ಪಿಟ್ಲೂ ಇಲ್ಲ ನಮ್ಮ ಏರಿಯಾಗೆ. ಡೆಲಿವರಿ ಹಾಸ್ಪಿಟ್ಲ್ ಇತ್ತು, ಅದೂ ಇಲ್ಲ ಇವಾಗ. ಅದು ಮುಚ್ಚಿಬಿಟ್ಟಿದ್ದಾರೆ. ಮುಚ್ಚಕ್ಕೆ ಪ್ರಯತ್ನ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಅಲ್ಲಿ ತೆಗೆದ್ಬಿಟ್ಟು ಶಾಂತಿ ಟ್ಯಾಕಿಸ್ ಹತ್ರ ಹಾಕಿದ್ರು. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ನಾವು ಇವಾಗ ನಮ್ಗೆ ಅದಕ್ಕೂ ಹಾಸ್ಪಿಟ್ಲಿಗೂ ಇಲ್ಲ ಇವಾಗ. ಏನು ಮಾಡೋದು ನಾವು? ಗೊತ್ತಿಲ್ಲ. ರಾತ್ರಿ ಹೊತ್ತು ಹೋದ್ರು ಯಾರೂ ನೋಡಲ್ಲ. ಇಲ್ಲಿ ಚೆಕಪ್ಪು ಮಾಡಲ್ಲ, ಏನಿಲ್ಲ. ಆ ಡಾಕ್ಟ್ರು ಸುಮ್ಮನೆ ಹಿಂಗೆ ಮುಟ್ಟು ನೋಡಲ್ಲ. ಏನು ಮಾಡೋದು ನಾವು? ಈ ಥರ ವ್ಯವಸ್ಥೆ ಇಟ್ಕೊಂಡು ಎಲ್ಲೂ ಪ್ರೈವೇಟಿಗೆ ಹೋಗ್ಬೇಕಾದ್ರೆ ನಾವು ದುಡ್ಡು ಎಲ್ಲೂ ಹೋಗೋದು ನಾವು? ಅಲ್ಲ, ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡೋರು. ಸೊ ಇಲ್ಲಿ ಬಹುತೇಕ ಏನು ಬಂದಿರೋ ಆದಾಯನ ಮನೆ ರಿಪೇರಿಗೆ ಅಂತಾನೆ ಖರ್ಚು ಮಾಡ್ಬೇಕಾಗೈತೆ. ರಿಪೇರಿನೇ ನೋಡಿ, ಒಂದು ವಾರದಿಂದ ಒಂದು 15 ದಿವಸ ಆಯಿತು ರಿಪೇರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ರಿಪೇರಿನೇ ಆಗಿಲ್ಲ. ಎಲ್ಲ ಒಂದು ಗೋಡೆ ಇದು ಮಾಡಿದ್ರೆ ಫುಲ್ಲು ಗೋಡೆ ಸೀಲ್ ಬಿಡುತ್ತೆ ಅಲ್ಲಿ ಒಳಗಡೆ. ಅದೇನು ಎಷ್ಟು ಅಂತ ಪಾಪ ಅವರು ರಿಪೇರಿ ಗಂಡ ಇಲ್ಲದೆ ರಿಪೇರಿ ಮಾಡ್ತಾ ಇದ್ದಾರೆ. ಇನ್ನೂ ರಿಪೇರಿನೂ ಆಗಿಲ್ಲ, ಏನಿಲ್ಲ. ಅಲ್ಲ, ಇವಾಗ ಲೀಡರ್ಗಳು ಬರ್ತಾರಲ್ಲ, ಲೀಡರ್ಗಳು ಜನನಾಯಕರು ಅಂತ, ಅವಾಗ ಏನಾರು ಬಂದ್ರೆ ಏನು ಮಾತಾಡ್ತೀರಾ? ಯಾರು ಬರಲ್ಲ. ನಮ್ಮ ಎಲೆಕ್ಷನ್ಗೆ ಬರ್ತಾರೆ, ಬಂದು ರೋಡ್ ಹಾಕ್ತೀನಿ, ಪೈಪ್ ಕಲೆಕ್ಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಬರೋದೇ ಇಲ್ಲ. ಗದ್ಬಿಟ್ರೆ ಬರಲ್ಲ ಅಷ್ಟೇ, ಹೋಗೋದು. ಹೌದು. ಎಸ್, ನಿಜಕ್ಕೂ ಈ ಏರಿಯಾದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನೇ ಒತ್ತಿರುವಂಥ ಅಂಬೇಡ್ಕರ್ ನಗರ ವಾರ್ಡು. ನನ್ನೊಟ್ಟಿಗೆ ಇನ್ನೊಬ್ಬರು ಸ್ಥಳೀಯ ಮತದಾರರಿದ್ದಾರೆ, ಅವರನ್ನು ಕೂಡ ಮಾತಾಡ್ಸೋಣ. ಅಮ್ಮ, ಹೆಂಗೈತಮ್ಮ ವಾರ್ಡು? ಏನು ನೋಡಿ ನೀವೇ ಹೆಂಗಿದೆ ಅಂತ. ಇದೆ ಎಲ್ಲ ಹಳ್ಳ ತೋಡಿಬಿಟ್ಟವ್ರೆ. ನೀರು ಬರ್ತಾ ಇಲ್ಲ ಸರಿಯಾಗಿ. ಅದಕ್ಕೆ ದೊಡ್ಡ ಪೈಪ್ ಹಾಕ್ತಾರೆ, ಏನೋ ಹಾಕಿದ್ದಾರೆ ಇವಾಗ. ಇನ್ನು ಇದೇ ಅಂಬೇಡ್ಕರ್ ನಗರ ವಾರ್ಡ್ನಲ್ಲಿ ಎಷ್ಟರ ಮಟ್ಟಿಗೆ ರಕ್ಷಣೆ ಇದೆ, ಪೊಲೀಸ್ ಇಲಾಖೆ ಯಾವ ರೀತಿ ಸ್ಪಂದಿಸ್ತಾ ಇದೆ ಇಲ್ಲಿರೋ ಜನರಿಗೆ ಅನ್ನುವಂಥ ವಿಚಾರವಾಗಿ ಮಾತಾಡೋಣ. ಅಮ್ಮ, ಏನು ಹೇಗಿದೆ ಅಂಬೇಡ್ಕರ್ ನಗರ ವಾರ್ಡು? ಸೇಫ್ ಆಗಿದೆಯಾ ನೀವಿರೋ ಜಾಗ? ಅಂತೂ ಇಲ್ಲ ಸರ್. ಆಟೋದಲ್ಲಿ ಕುತ್ಕೊಂಡು ಅವ್ರ ಇಷ್ಟಕ್ಕೆ ಇಂಜೆಕ್ಷನ್ ಹಾಕೊಳ್ಳೋದೇನೋ, ಸೊಲ್ಯೂಷನ್ ಮಾಡೋದನ್ನ ಎಲ್ಲ ಮಾಡ್ತಾರೆ. ಎಲ್ಲರಿಗೂ ಎಲ್ಲ ಗೊತ್ತಿದ್ರು ಬಂದು ಕಂಪ್ಲೇಂಟ್ ಮಾಡಿದಾಗ ನಾವು ಬೈದಾಗ
ಹೇಳು ನಮ್ಮನ್ನು ಬೈತಾರೆ, ನಾವು ಕಂಪ್ಲೇಂಟ್ ಕಾಣದೆ ಫೋನ್ ಮಾಡಿದ್ರೆ ಅವ್ರು ಮುಂದೆನೇ ಬಂದು ಬೈದಾಗ ಕೆಟ್ಟ ಮಾತು ಮಾತಾಡ್ತಾರೆ ಅದ್ರಲ್ಲಿ ಕೂತ್ಕೊಂಡು. ಇಂಥ ಮಾತೊಂದಿಲ್ಲ, ಕಿವಿ ಕೊಟ್ಟು ಕೇಳಕ್ಕಾಗ. ಒಂದು ದಿವಸ ಹಾಳಾಗೋಗ್ಲಿ, ಹೆಂಗೆ ಸಾಯ್ಲಿ, ಅವ್ರು ನಮ್ಗೆ ರೆಸ್ಪಾನ್ಸ್ ಇಲ್ಲ, ಇವ್ರು ರೆಸ್ಪಾನ್ಸ್ ಇಲ್ಲ, ಬಿಟ್ಬಿಡ್ತೀವಿ. ಇವಾಗೂ ಸೆಲ್ಲರ್ ಕೆಳಗಡೆ ಅಂಗನವಾಡಿ ನಡೀತಾ ಇದೆ, ಅಂಗನವಾಡಿ ಪ್ರತಿನಿತ್ಯ ಸಾಯಂಕಾಲ ಅಲ್ಲೇ ಮಾಡ್ತಾರೆ. ಅಲ್ಲಿರೋ ಅಕ್ಕಪಕ್ಕ ಅವ್ರು ಬೈದ ಇಂಥ ಮಾತು ಅಂತಿಲ್ಲ. ತಾಯಿ, ಅಮ್ಮ, ಅಕ್ಕ, ಸೂಳೆ ಎಲ್ಲೋದು ಎಲ್ಲಿ ಬಂದು ಎಲ್ಲ A to Z ಹೇಳ್ತಾರೆ. ಮನ್ಸು ಕೆಟ್ಟೋಗಿ ಯಾರು ಕಂಪ್ಲೇಂಟ್ ಮಾಡೋಕ್ಕೋಗಲ್ಲ. ಹಾಳಾಗೋಗ್ಲಿ ಮುಂಡೆ ಮಕ್ಕಳು. 2-3 ಕ್ಯಾಮ್ರಾ ಹಾಕಿದ್ದಾರೆ, ಕ್ಯಾಮ್ರಾದವ್ರು ಕ್ಯಾಮ್ರಾಕ್ಕೆ ಹೊಡೆಯೋದು, ಅವ್ರು ಪೆಟ್ರೋಲ್ ಟ್ಯಾಂಕ್ ತೂಬ್ ಎಳಿಯೋದು ಎಲ್ಲ ಮಾಡ್ತಾರೆ, ಸೀಟ್ ಕವಿಯೋದು ಎಲ್ಲ ಮಾಡ್ತಾರೆ. ಇಲ್ಲಿ ಕಂಪ್ಲೇಂಟ್ ಮಾಡಿದಾಗ ಒಂದು 2 ದಿವಸ 3 ದಿವಸ ಬಂದು ಒಂದು ವಿಸಿಟ್ ಹೋಗ್ತಾರೆ ಅಷ್ಟೇ. ರೆಗ್ಯುಲರ್ ಯಾರು ಬರೋಲ್ಲ. 15 ದಿವಸಕ್ಕೋ 20 ದಿವಸಕ್ಕೋ ಒಂದು ಸಲ ಬರ್ತಾರೆ ಅಷ್ಟೇ. ಅವ್ರು ಮಾತ್ರ ಬಂದಾಗ ಅಲ್ಲಿಂದ ಇಲ್ಲಿಗೆ ಫೋಟೋ ಹೊಡ್ಕೊಂಡು ಹೋಗ್ತಾರೆ, ಬಂದು ಹೋದ್ವಿ ನೋಡ್ಕೊಳ್ಳಿ ಅನ್ನೋದಕ್ಕೆ. ಪೊಲೀಸ್ನವರೇ ಅವ್ರ ಕಡೆ ಸ್ಟಾಪ್ ಕಳಿಸ್ಬಿಟ್ಟು ಮುಂದೆ ಫೋಟೋ ಹೊಡೆದ್ರೆ ಹಿಂದೆ ಹೋಗ್ತಾ ಇರ್ತಾರೆ. ಅಲ್ಲ, ಇವಾಗ ಬಹುತೇಕ ಈಗ ಅಂಬೇಡ್ಕರ್ ಇವರೆಲ್ಲರೂ ಈಗೇನು ಈ ತರ ಎಲ್ಲ ಕೆಟ್ಟ ಕೆಲಸ ಮಾಡ್ತಾರಲ್ವಾ, ಇವರೆಲ್ಲ ಇಲ್ಲೇ ನಿಮ್ಮ ಅಕ್ಕಪಕ್ಕದಲ್ಲಿರೋ ಹುಡುಗರ ಅಥವಾ ಹೊರಗಡೆಯಿಂದ ಬರ್ತಾರ ಅಂತ? ಹುಡುಗರು ಒಂದು 2 ಆದ್ರೆ ಆಚೆ ಹುಡುಗರು ಒಂದು 10 ಎಲ್ಲ ಒಂದು ಟೀಮಾಗಿ ಸೇರ್ಕೋತಾರೆ. ನಮ್ಮ ಏರಿಯಾದಲ್ಲೂ ಒಂದು 2-3 ಜನ ಇದ್ದಾರೆ, ಯಾರು ಒಳ್ಳೆಯವ್ರನ್ನ ನಾವು ಹೇಳಲ್ಲ. ಆಚೆಯವರು ಎಲ್ಲ ಒಟ್ಟಿಗೆ ಸೇರ್ಕೊಂಡಂಗೆ ಆಟೋಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಹಿಂಗೆ ಹೋದಾಗ ಬಂದಾಗ ಮುಖ ನೋಡಿದಾಗೆಲ್ಲ ಬೈಯೋದು. ಈಗ ನಾನು ನಿಮ್ಮ ಕಂಪ್ಲೇಂಟ್ ಮಾಡಿದ್ರೆ ನಾನು ನೋಡಿದಾಗೆಲ್ಲ ನೀವು ಬೈಯೋದು. ಅದಕ್ಕೆ ನಮ್ಗೆ ಯಾಕೆ ಬೇಕು ನಾವು ಸುಮ್ಮನೆ. ನಮ್ಮ ಮಕ್ಳು ಇರ್ತಾರೆ, ಆಚೆ ಹೋದಾಗ ಮಕ್ಕಳಿಗೆ ಇದು ಮಾಡೋದು ಅದೆಲ್ಲ ನಮ್ಮ ಮುಂದೆ ಹೇಳ್ತಾರೆ, ನಿನ್ನ ಮಗ ಆಚೆ ಬರೀ ನೋಡ್ತೀನಿ ಮಾಡ್ಕೊಳ್ತೀವಿ ಅಂತ. ಅದಕ್ಕೆ ಆ ಸವಾಸನೆ ಬೇಡ, ನಾವು ಯಾರು ಹೋಗೋದೇ ಇಲ್ಲ. ಅಲ್ಲ, ಈಗ ಪೊಲೀಸ್ನವರು ಈ ಬಗ್ಗೆ ಏನಾದ್ರು ನೀವು ಹೋಗಿ ಒಂದಿಷ್ಟು ಧ್ವನಿ ಎತ್ತಿದ್ರೆ ಆಗ ಏನಾದ್ರು ರೌಂಡ್ಸ್ ಬರುವಂತದ್ದು ಅಥವಾ ಏನೋ ಮಾಡ್ತಾರ, ಏನ್ ಬರಲ್ವಾ? ದಿವಸ ಮಾತ್ರ ಬರ್ತಾರೆ, ಒಂದು 2-3 ದಿವಸ ಅಷ್ಟೇ, ಆಮೇಲೆ ಬರಲ್ಲ. ಇವತ್ತಿಗೆ ಕಂಪ್ಲೇಂಟ್ ಮಾಡಿದ್ವಲ್ಲ, ಹೋಗಮ್ಮ ಬರ್ತೀವಿ ಅಂತ ಒಂದು ವಾರ ಬಿಟ್ಕೊಂಡು ಬರ್ತಾರೆ. ಆಮೇಲೆ ಒಂದು 15-20 ಬಿಟ್ಕೊಂಡು ಬರ್ತಾರೆ, ಹೇಳಿದ ಮರ್ಯಾದೆಗೆ ಅಂತ ಒಂದು 2-3 ಸಲ. ಆಮೇಲೆ ರೆಗ್ಯುಲರ್ ಬರೋದಿಲ್ಲ. ಈಗಾಗಲೇ ಬಂದಾಗ 15 ದಿವಸ ಮೇಲೆ ಆಯ್ತು, ಇನ್ನು ಯಾರು ಬಂದಿಲ್ಲ. ಬಂದಾಗ ಒಂದು 10-20 ಜನ ಒಟ್ಟಿಗೆ ಬರ್ತಾರೆ, ಒಬ್ಬರು ಮುಂದೆ ಫೋಟೋ ಮಾಡ್ತಾರೆ, ಹಿಂದೆ ಒಂದು 10 ಜನ ಹೋಗ್ತಾ ಇರ್ತಾರೆ ಅಷ್ಟೇ. ಅವ್ರು ಪ್ರೂಫ್ಗೆ ಅವ್ರ ಆಫೀಸ್ಗೆ ಕಳ್ಸಿ ಅವ್ರು ಪ್ರೂಫ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಹೊರತು ನಮಗೆ ಏರಿಯಾಗಂತೂ ಏನು ಒಳ್ಳೇದೇ ಮಾಡಲ್ಲ. ಫಸ್ಟ್ ಸ್ಟಾಪ್ನ ಇಲ್ಲಿಂದ ಕಂಪ್ಲೇಂಟ್ ತೊಗೊಂಡೋಗಿ ಕೊಟ್ಟರೆ ರೆಸ್ಪಾನ್ಸೇ ಮಾಡಲ್ಲ. ನಿಮ್ಮ ಏರಿಯಾ ಹುಡುಗರೆ ಹಂಗೆ, ನೀವು ಅವ್ರಿಗೆ ಸಪೋರ್ಟ್ ಮಾಡಿ, ನಾವ್ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು? ನಮಗೆ ಸಪೋರ್ಟ್ ಮಾಡಿದ್ರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀವಿ, ನೀವು ನಮ್ಗೆ ಸಪೋರ್ಟ್ ಮಾಡಲ್ವಲ್ಲ. ಈಗ ನಾನು ಕಂಪ್ಲೇಂಟ್ ನಾನು ತಪ್ಪೇ ಮಾಡಿರಲ್ಲ, ನೀವು ದುಡ್ಡು ಕೊಟ್ಟಿರೋದ್ರೆ ನಿಮಗೆ ಸಪೋರ್ಟ್ ಮಾಡ್ತಾರೆ, ನಮಗೆ ಸಪೋರ್ಟ್ ಮಾಡಲ್ಲ, ಹಂಗೆ ಮಾಡ್ತಾರೆ. ಎಸ್, ಇದೇ ಪೊಲೀಸ್ ವಿಚಾರವಾಗಿ ಮಾತಾಡೋಣ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೇನೆ ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಕಂಪ್ಲೇಂಟ್ ನಾವು ಕೊಡೋಕೆ ಹೋಗ್ತೀವಿ, ಅದು ನಮ್ಮದು ತೆಗಿಯಲ್ಲ. ಅವ್ರು ದುಡ್ಡು ಕೊಡ್ತಾರೆ, ಅವ್ರದ್ದು ತೆಗಿತಾರೆ. ನಾವು 2 ವರ್ಷಕ್ಕೆ ಮುಂಚೆ ಏನು ಮಾಡಲಿಲ್ಲ ನಮ್ಮ ಯಜಮಾನ್ರು, ನಮ್ಮದೇ ಹೇಳ್ತೀನಿ, ನಮ್ಮ ಯಜಮಾನ್ರು ಏನು ಮಾಡಲಿಲ್ಲ. ಅದಕ್ಕೆ ಒಂಥರ ಇದು ಮಾಡಿದ್ದಾರೆ. 3.5 ಲಕ್ಷ ಖರ್ಚು ಮಾಡಿ ನಮ್ಮ ಯಜಮಾನ್ರನ್ನ ಹೊರಗಡೆ ಬಂದಿದ್ದೀವಿ. ಆ ಥರ ಸ್ಟೇಷನ್ ಇದು ಒಳ್ಳೆ ಸ್ಟೇಷನ್ನೇ ಇಲ್ಲ. ಇದು ಒಳ್ಳೆಯವರು ಬೇಕು ನಮಗೆ, ಸ್ಟೇಷನ್ಗೆ ಒಳ್ಳೆಯವ್ರು ಬೇಕು. ಅದೇ ಯಾವನ್ ಕಂಪ್ಲೇಂಟ್ ಮಾಡ್ತಾನೆ ಅವ್ನು ಮತ್ತೆ ನಂಬ್ತಾರೆ ಹೊರತಾಗಿ ಅಕ್ಕ ಬಂದು ಕೇಳೋದಿಲ್ಲ, ಮಾಡೋದಿಲ್ಲ. ಏನಂತ ಕರೆದು ಇಬ್ಬನು ವಾರ್ನಿಂಗ್ ಮಾಡಲ್ಲ. ನೀನು ಕಂಪ್ಲೇಂಟ್ ಕೊಟ್ಟ, ನಾನು ತಗೊಂಡೆ, ನೀನು ದುಡ್ಡು ಕೊಟ್ಟ ಹೋಗಿ ನಾನು ಮಾತಾಡ್ಕೊಡ್ತೀನಿ, ಇಲ್ಲ ಕೋರ್ಟ್ಗೆ ಹಾಕ್ತೀನಮ್ಮ, 4 ದಿವಸ ಒಳಗೆ ಜೈಲಲ್ಲಿ ಇರಿ, 3 ದಿವಸ ಇರಿ, ನಿಮ್ಮ ಯಜಮಾನ್ರು ಕಳಿಸಿ ಅಂತಾರೆ. ಅವಾಗ ಮನ್ಸು ಕೆಟ್ಟೋಗಿ ಹಾಳಾಗೋಗ್ಲಿ ಅಂತ ಅಲ್ಲಿ ಇಲ್ಲಿ ಒಳಗಡೆ ಅಡ ಇಟ್ಟು ಸಾಲ ಸುಲ್ಲ ತಂದು ಕೊಡ್ತೀವಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಯಾವತ್ತೂ ಪೊಲಿಟಿಷನ್ ಮೆಟ್ಲತ್ತಿಲ್ಲ, ಜೈಲ್ ಮೆಟ್ಲತ್ತಿಲ್ಲ, ಆ ಅವಮಾನತ ಇಲ್ಲ, ಅದಕ್ಕೆ ಕೆಲಸ ಮಾಡ್ಕೋತೀವಿ ಅಷ್ಟೇ. ಸುಮ್ಮನೆ ಕೇಳಿದಕ್ಕೆ ಹೊಡೆದು ನಮ್ಮ ತಮ್ಮನ ಹೊಡೆದ್ಬಿಟ್ರು ಅಂತ ಕೇಳಿದಕ್ಕೆ ನಮಗೆ ನಮ್ಮ ಯಜಮಾನ್ರು ಆಮೇಲೆ ಬಂದು ಕೇಳಿದ್ರು. ಸಿಗರೇಟ್ ಕುಡಿತಾನೆ ಕೇಳ್ತಾ ಇದ್ರು, ಬೇರೆ ಏನು ಮಾಡಿಲ್ಲ. ನಮ್ಮ ಸೀರೆ ಇಳಿದ್ಬಿಟ್ರು, ಅದು ಇಳಿದ್ಬಿಟ್ರು ಅಂತ ಅದು ಬಂದು ಯಾರು ಕೇಳಿಲ್ಲ, ಹಂಗೆ ತಗೊಂಡೋಗಿ ಒಳಗಡೆ ಕುಡಿಸು ನಮ್ಮ ಯಜಮಾನ್ರನ್ನ. ಆ ಥರ ಮಾಡ್ತಾರೆ ಇಲ್ಲಿರೋ ಸ್ಟೇಷನಲ್ಲಿ. ಏನು ಮಾಡೋದು? ಏನಂತ ಒಂದು ಮಾತು ಕೇಳಬೇಕು. ಒಂದು 10 ಜನ ಇದ್ದಾರೆ, ಅವ್ರ ಹತ್ರ ಬಂದು ಕೇಳಬೇಕು, ಏನಮ್ಮ ಆಯಿತು ಅಂತ ಕೇಳಿದ್ರೆ ಅದು ನ್ಯಾಯ. ಏನು ಕೇಳಲ್ಲ ಇಲ್ಲಿರೋರು. ಎಸ್, ಖಂಡಿತವಾಗ್ಲೂ ಇದು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರ ಗಮನಕ್ಕೆ ಕೆಂಪೇಗೌಡ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಮ್ಮ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಯಾವುದೇ ರೀತಿಯ ನಮಗೆ ಅನುಕೂಲ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂಥ ಪೊಲೀಸರ ಮೇಲೆಯೇ ಇಲ್ಲಿರುವಂತಹ ಸ್ಥಳೀಯರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ಇದೇ ವಾರ್ಡ್ನಲ್ಲಿ ಮತ್ತಷ್ಟು ಸಮಸ್ಯೆಗಳ ಬಗ್ಗೆ ಕಣ್ಣಾಡಿಸೋದು. ಎಸ್, ಇದೇ ಅಂಬೇಡ್ಕರ್ ನಗರ ವಾರ್ಡಿನಲ್ಲಿ ಇರ್ತಕ್ಕಂಥ ಅಂಗನವಾಡಿಯ ಸಮೀಪದಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು. ನನ್ನ ಕೈಲಿ ಇರ್ತಕ್ಕಂಥದ್ದು ಒಂದು ಟ್ಯಾಬ್ಲೆಟು, ಇದು ನಶೆಯನ್ನು ಕೊಡುವಂಥ ಟ್ಯಾಬ್ಲೆಟು. ಈ ಜಾಗವನ್ನು ಏನು ಅಂಗನವಾಡಿ ಇರ್ತಕ್ಕಂಥ ಜಾಗವನ್ನು ಅವರು ಬಳಕೆ ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದು. ಬನ್ನಿ ಇಲ್ಲಿ ಇನ್ನೂ ಯಾವ್ಯಾವ ರೀತಿ ಇದೆ ನೀವಿಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ನಮಗೆ ಇಲ್ಲಿ ದೊರಕಿರ್ತಕ್ಕಂಥದ್ದನ್ನು ನೋಡ್ಬೋದು ನೀವಿಲ್ಲಿ.
ಇದು ಏನು ಒಂದಷ್ಟು ಡ್ರಗ್ಸನ್ನು ಇಂಜೆಕ್ಟ್ ಮಾಡಿಕೊಳ್ಳುವಂಥ ಬಳಸುವಂತಹ ಸಿರೆಂಜ್ ಇಲ್ಲಿ ಬಿದ್ದಿದೆ. ಅಂದರೆ ಇದು ಡ್ರಗ್ ಶಾಟ್ಸು, ನೀವು ಭೀಮಾ ಸಿನಿಮಾ ನೋಡಿದರೆ ಸೊ ಈ ರೀತಿ ಒಂದಷ್ಟು ಡ್ರಗ್ ಶಾಟ್ಸನ್ನು ಬಳಸುವಂತಹ ಸಿರೆಂಜ್ ಕೂಡ ಇಲ್ಲಿ ಬಿದ್ದಿರುವಂಥದ್ದು. ಹಾಗೆ ಟ್ಯಾಬ್ಲೆಟ್ ಕೂಡ ನನ್ನ ಕೈಲಿದೆ. ಈ ರೀತಿಯ ಟ್ಯಾಬ್ಲೆಟ್ಗಳನ್ನು, ಕೆಲವೊಂದು ಟ್ಯಾಬ್ಲೆಟ್ಗಳನ್ನು ಅವರು ಯೂಸ್ ಮಾಡ್ತಾರೆ. ಸೊ ಇದಿಷ್ಟೇ ಅಲ್ಲ, ಇಲ್ಲಿ ಒಳಗಡೆ ಕೂಡ ಇಲ್ಲಿ ಒಂದು ರೀತಿ ಡೆನ್ ರೀತಿ ಇದೆ ನೋಡಿ. ಇಲ್ಲಿ ಕೂತ್ಕೊಂಡು ಹುಡುಗರು ಏನು ಬೇಕಾದರೂ ಮಾಡ್ಕೋಬೋದು. ಸೊ ಇಲ್ಲಿ ಯಾರೂ ಕೂಡ ಗೊತ್ತಿಲ್ಲ. ಇನ್ನೂ ಇಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಅಂಗನವಾಡಿ ಇರುವಂಥದ್ದು ವಿಚಾರವನ್ನು ಅವರಿಗೆ ಗೊತ್ತಿಲ್ಲ. ಅವ್ರಿಗೇನಾದ್ರು ಬುದ್ಧಿ ಹೇಳೋಕೆ ಹೋದರೆ ಒಂದಷ್ಟು ಜಿದ್ದು ಮಾಡಿಕೊಂಡು ಅವರನ್ನು ಜಿದ್ದು ಸಾಧಿಸುವಂಥದ್ದು, ನಿನಗೈತೆ ಅನ್ನುವಂಥದ್ದು, ಮಕ್ಕಳಿಗೆ, ಹೆಣ್ಮಕ್ಳಿಗೆ ಟಾರ್ಚರ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆಯೂ ಕೂಡ ಏನು ಅಂಬೇಡ್ಕರ್ ನಗರದಲ್ಲಿರ್ತಕ್ಕಂಥ ಕೆಂಪೇಗೌಡ ನಗರ ಲಿಮಿಟ್ಸಿಗೆ ಬರುತ್ತೆ ಈ ಜಾಗ. ದಯವಿಟ್ಟು ಇಲ್ಲಿರ್ತಕ್ಕಂಥ ಅಂಗನವಾಡಿಯ ಮಕ್ಕಳಿಗೆ ರಕ್ಷಣೆ ಕೊಡಿ. ಇಲ್ಲಿರುವಂಥ ಸ್ಥಳೀಯರಿಗೆ, ಪೊಲೀಸ್ ಇಲಾಖೆಯವರು ದಯವಿಟ್ಟು ನೀವು ಎಚ್ಚೆತ್ತುಕೋಬೇಕು. ಪೊಲೀಸ್ ಇಲಾಖೆ ಇದನ್ನು ಖುದ್ದಾಗಿ ಗಮನ ಹರಿಸಬೇಕು. ಬೆಂಗಳೂರು ನಗರ ಕಮಿಷನರ್ ಅವರ ಗಮನಕ್ಕೆ ಅಂತಲೇ ಹೇಳ್ತೀನಿ. ನೋಡಿ, ಈ ರೀತಿ ಈಗ ಆಲ್ರೆಡಿ ಭೀಮಾ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಎಲ್ಲ ರೀತಿಯ ಡ್ರಗ್ಸನ್ನು ತೋರಿಸಿದ್ದಾರೆ. ಇಂತಹ ಡ್ರಗ್ಸ್ ದಂಧೆಗೆ ಆದಷ್ಟು ಬೇಗ ಕಡಿವಾಣ ಆಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ.